ನಮ್ಮನೆಯಿಂದನೇ ಗುದ್ಲಿ ಪಿಕಾಸಿ ಎಲ್ಲ ತಂದ್ಕೊಂಡು ಮತ್ತೆ ವಾಪಸ್ ಎಲ್ಲ 100 ಅಡಿಕೆ ಗಿಡಗಳನ್ನ ನೆಟ್ಟು ವಾಪಸ್ ಬೇಲಿ ಕಟ್ಟಿ ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡ ಚೇತನ್ ರಾಜ್ ಕಣ್ಣೂರೆ, ಬಿಜೆಪಿಯವರು ಅಲ್ಲ. ಇದು ಇಷ್ಟು ಕತೆ. ಕಳೆದ 3 ದಿವಸದಿಂದ ಅಡ್ಡೇರಿ ಅರಣ್ಯ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಾವೆಲ್ಲರೂ ಕೂಡ ಬೇರೆ ಬೇರೆ ಮಾಧ್ಯಮದಲ್ಲೂ ಬಂತು, ತಾವು ಕೂಡ ಸುದ್ದಿ ಮಾಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಮುಂಭಾಗದಲ್ಲಿ ಪ್ರತಿಭಟನೆ ಆಗಿರ್ತಕ್ಕಂಥದ್ದು ಇರ್ಬೋದು. ನಿನ್ನೆ ಮಾಜಿ ಶಾಸಕರು ಸ್ಥಳ ಭೇಟಿ ಮತ್ತು ಅರಣ್ಯ ಅಧಿಕಾರಿಗಳ ಮುಂದೆ ಹೋಗಿರ್ತಕ್ಕಂಥದ್ದು ಎಲ್ಲವನ್ನು ತಾವು ನೋಡಿದ್ದೀರ. ಅಲ್ಲಿ ರೈತರು ಜಮೀನು ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು 20 ಗುಂಟೆ ಜಮೀನು ಇರ್ಬೋದು. ನಮ್ಮ ಮನೆ ಪಕ್ಕದಲ್ಲೇ ಒಂದು 3-4ನೇ ಮನೆ. ನಾನು ಮಾಧ್ಯಮದ ಮುಂದೆ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಅನಿವಾರ್ಯ ಕಾರಣಗಳಿಂದ ಬರ್ತಾ ಇದ್ದೀವಿ. ಯಾಕಂದರೆ ಈ BJP ಅವ್ರದ್ದು ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ಬೇರೆಯವ್ರಿಗೂ ಹೇಳಿಲ್ಲ ಅಂತ ಅಂದ್ಬಿಟ್ರೆ ಎಲ್ಲೋ ಒಂದು ಕಡೆ ನಾವು ತಪ್ಪಿತಸ್ಥರು ಆಗ್ಬಿಡ್ತೀವಿ ಅಂತಕ್ಕಂಥದ್ದು. ಕೆಲವೊಂದು ಟೈಮ್ ಸತ್ಯ ಹೇಳಿದರೆ ಅಲ್ಲಿರ್ತಕ್ಕಂಥ ರೈತರಿಗಿರ್ಬೋದು, ಬಡವರಿಗೆ ಅನ್ಯಾಯ ಆಗ್ಬೋದು. ಆದರೆ ಸತ್ಯ ಹೇಳಿಲ್ಲ ಅಂದರೆ ಇವರು ರಾಜಕಾರಣ ಮಾಡ್ಕೊಂಡು ಹೊರಡ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಮಾಧ್ಯಮದ ಮುಂದೆ ಇವತ್ತು ಬರಬೇಕಾಗಿದೆ. ನಾನು ಒಂದನ್ನೇ ಹೇಳಲಿಕ್ಕೆ ಬಿಡೋದು, ಏನು ಅರಣ್ಯ ಒತ್ತುವರಿ ತೆರವಿದೆಯಲ್ಲ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದರೆ ಅಲ್ಲಿದು ಒಂದಿಷ್ಟು ಏನೇನಾಯ್ತು ಅಂತಕ್ಕಂಥದ್ದನ್ನ ಸಾಗರ ಮಾಧ್ಯಮದವ್ರಿಗೆ ಹೇಳಿಲ್ಲ ಅಂತ ಅಂದ್ಬಿಟ್ರೆ ಇವ್ರು ಎಲ್ಲ ಕಡೆ ಇದೇ ಥರ ಮಾಡ್ಕೊಂಡು ಬರ್ತಾರೆ. ನೋಡಿ, ಅಲ್ಲಿ ಏನು 20 ಗುಂಟೆ ಜಾಗ ಇತ್ತು, ಅಲ್ಲಿ 3 ಜನ ಓನರ್ಶಿಪ್ಗೆ ಹೊಡೆದಾಡ್ತಾ ಇರ್ತಾರೆ. ಅಂದರೆ ಅದು ಫಾರೆಸ್ಟ್ ಜಾಗನೇ. ಇಬ್ಬರು ಡಿಮ್ಯಾಂಡ್ ಹಾಕೊಂಡಿರ್ತಾರೆ. ಮತ್ತು ಈಗೇನು ತೋಟ ಹಾಕಿರ್ತಕ್ಕಂಥ ರೈತರು ಅಲ್ಲಿ ದನ ಮೇಯಿಸ್ತಕ್ಕಂಥದ್ದನ್ನ ಮಾಡ್ತಾ ಇರ್ತಾರೆ ಭಾಳ ವರ್ಷದಿಂದ. ಎದುರುಗಡೆ 2 ಜನ ಡಿಮ್ಯಾಂಡ್ ಹಾಕ್ಕೊಂಡಿರ್ತಾರೆ ಬೇರೆ ಊರಿನವರು, ಹಿಂದ್ಗಡೆ ಇವರು ದನ ಮೇಯಿಸ್ತಾ ಇರ್ತಾರೆ ಆ 20 ಗುಂಟೆನಲ್ಲೇ. ಅದು ಈಗ ಒಂದು ವರ್ಷದ ಈಚೆಗೆ ಏನಾಯಿತು, ಆ ಡಿಮ್ಯಾಂಡ್ ಹಾಕ್ಕೊಂಡಿರ್ತಕ್ಕಂಥವನು ಕೂಡ ನಾನು ಬೇರೆ ಊರಿನಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಆ ಹಿಂಭಾಗ ಏನು ದನ ಮೇಯಿಸ್ತಾ ಇದ್ರು ಅದ್ರ ಎದುರುಗಡೆದೇ ಮನೆಯವರು. ಇಲ್ಲ, ಅದು ನಂದು ಜಾಗ, ಹಳ್ಳಿ ಕಡೆ ಎಲ್ಲ ತಮಗೆಲ್ರಿಗೂ ಗೊತ್ತಿದೆ, ಸಹಜವಾಗಿ ನನ್ನ ಜಾಗ ಅನ್ಕೊಂಡಿರ್ತಾರೆ. ಅದು ದಾಖಲೆ ರೆವಿನ್ಯೂನೋ ಫಾರೆಸ್ಟೋ ಮತ್ತೊಂದು ಮಗದೊಂದು ಅವ್ರಿಗೆ ಗೊತ್ತಿರಲ್ಲ. ನನ್ನ ಜಾಗ ನೀನೇ ತಗೋ, ನಂಗೆ ಎಂಥದಾರು ಕೊಡು ಅಂತ ಹೇಳ್ಬಿಟ್ಟು ಅವ್ರವ್ರು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ. ಅವು ಹಿಂದೆ ದನ ಕಟ್ತಾ ಇದ್ದ ಜಾಗ ಬಂತು, ಮತ್ತೆ ಮುಂದೆ ಡಿಮ್ಯಾಂಡ್ ಹಾಕ್ಕೊಂಡಿರ್ತಕ್ಕಂಥ ಜಾಗ ಎಲ್ಲದನ್ನ ಆ ರೈತ ಆಯಿತು ಅಂತ ಹೇಳ್ಬಿಟ್ಟು ಒಂದು ಸೆಟ್ಲ್ ಮಾಡ್ಕೊಂಡ್ಬಿಟ್ಟು ಅವನು ಉಳುಮೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನಲ್ಲಿ. ಆ ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲೂ ಕೂಡ ಫಾರೆಸ್ಟ್ ಇಲಾಖೆಯವರು ಇಲ್ಲ ಇದನ್ನೆಲ್ಲ ಇಲ್ಲೇನು ಮಾಡಬೇಡಿ ಹಾಗೆ ಹೀಗೆ ಅಂತ ಬಂದಂಥ ಸಂದರ್ಭದಲ್ಲಿ ಅದಿರ್ತಕ್ಕಂಥದ್ದು ಅವನು ಬಡವ ಇದ್ದಾನೆ, ಕೂಲಿಕಾರ ಇದ್ದಾನೆ, ಊರು ಮಧ್ಯೆ ಇರ್ತಕ್ಕಂಥ ಜಾಗ ಅದು ಇರ್ತಕ್ಕಂಥದ್ದೇ 15 ಗುಂಟೆ. ರೈತರಿಗೆ ತೊಂದರೆ ಕೊಡಬೇಡಿ, ಅವನೇನು ಲ್ಯಾಂಡ್ ಲಾರ್ಡ್ ಅಲ್ಲ, ಅವನ ಹತ್ರ ಜಮೀನಿದೆ ಅಥವಾ ಅದನ್ನೇನು ಮಾರಾಟ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಅವರು 2 ಜನ ಹುಡುಗರಿದ್ದಾರೆ, ಅಣ್ಣ ತಮ್ಮ. ಎದುರುಗಡೆ 20 ಗುಂಟೆ ಜಾಗ ಇದೆ, ಇದಾದರೆ ಅವ್ರದ್ದು ಒಂದು ಜೀವನಕ್ಕಾಗುತ್ತೆ ಅಂತ ಫಾರೆಸ್ಟ್ ಇಲಾಖೆಯವರಿಗೆ ಹೇಳಿಬಿಟ್ಟು ಆ ಜಾಗವನ್ನು ಅವ್ರು ಬೇಲಿ ಹಾಕಕ್ಕೆ ಬಂದಾಗಲೇ ಉಳಿಸ್ಬಿಟ್ಟು ಅವರಿಗೆ ಉಳುಮೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದೇ ಚೇತನ್ ರಾಜ್ ಕಣ್ಣೂರ್, ಅಂದರೆ ಕಾಂಗ್ರೆಸ್ ಮುಖಂಡರು. ಅದಾದ ನಂತರ ಅವನು ಅಡಿಕೆ ಮರ ಹತ್ತಿ ಕೊನೆ ಕೊಯ್ಯಂತ ಕೆಲಸ ಮಾಡ್ತಾನೆ. ಅವನು ಅಡಿಕೆ ನಡ್ತೀನಿ ಅಂತ ಅಂದಾಗ ಆಯ್ತು ನಡು, ಮನೆ ಎದುರಿಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ಸಪೋರ್ಟ್ ಮಾಡಿದ್ದೆ ನಾನು. ಟ್ರೆಂಚ್ ಹೊಡೆಯೋ ಹೊತ್ತಿಗೆ ಮತ್ತೆ ಫಾರೆಸ್ಟ್ ಅವ್ರು ಬಂದರು. ಎಲ್ಲೆಲ್ಲೋ 10 ಎಕರೆ 100 ಎಕರೆ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ತೊಂದರೆ ಕೊಡಲ್ಲ ನೀವು. ಅವ್ರು ಎಷ್ಟು ವರ್ಷದಿಂದ ಅಲ್ಲಿ ದನ ಕಟ್ಕೊಂಡು ಬೇಲಿ ಹಾಕ್ಕೊಂಡಿದ್ದಾರೆ, ಅವನು ಅಡಿಕೆ ಗಿಡ ಹಾಕ್ಕೊಂಡು ಅವನು ಆರ್ಥಿಕವಾಗಿ ಬೆಳೆಯೋದು ಬೇಡವನು ಅಂತ ಹೇಳ್ಬಿಟ್ಟು ಫಾರೆಸ್ಟ್ನವರಿಗೆ ಹೇಳಿಬಿಟ್ಟು, ಹಾಗಂತ ಅವ್ರ ಎದುರಿಗೆ ನಾವು ಮಾಡಿಲ್ಲ. ಅವ್ರು ಹೋದ ನಂತರದಲ್ಲಿ ಮತ್ತೆ ಆ ಟ್ರಂಚನ್ನು ತೆಗೆಸ್ಬಿಟ್ಟು ಅಡಿಕೆ ಗಿಡ ನಡೆಸಿರ್ತಕ್ಕಂಥದ್ದೇ ಚೇತನ್ ರಾಜ್ ಕಣ್ಣೂರ್. ಅವಾಗ ಹಕ್ರೇನೂ ಇರಲಿಲ್ಲ, ರತ್ನಾಕರ್ನೂ ಇರಲಿಲ್ಲ, ಹಾಲಪ್ಪನವರು ಇರಲಿಲ್ಲ, ಯಾರೂ ಇರಲಿಲ್ಲ. ಅಲ್ಲಿ ಆ ಸ್ಥಳೀಯ BJP ಮುಖಂಡರು ಇರಲಿಲ್ಲ. ಅದಾದ ನಂತರನೂ ರೀಸೆಂಟಾಗಿ ಈ ಏನು ಹಣಕಾಸಿಂದು ಒಂದು ಎದುರುಗಡೆ ಸ್ವಲ್ಪ ಜಾಗ ಒಬ್ಬನು ತಗೊಂಡ ಅಂತಂದಲ್ಲ,
ಅವ್ರು ಇಬ್ರಿದ್ರಲ್ಲ, ಆ ಇಬ್ರಲ್ಲಿ ವೈಮನಸ್ ಬಂತು, ನನಗ್ ದುಡ್ಡು ಬೇಕು ಅಂತ ಹೇಳಿ. ಆ ವೈಮನಸ್ಸಿನಿಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಈ ಅರಣ್ಯ ಇಲಾಖೆಗೆಲ್ಲ ಮೂಕರ್ಜಿ ಬರೆಯೋದು ಮತ್ತೊಂದು ಮಗದೊಂದು ಎಲ್ಲ ಮಾಡಿರ್ತಕ್ಕಂಥದ್ದು. ಆ ಮೂಕರ್ಜಿ ಆಧಾರದ ಮೇಲೆ CCF ಏನ್ ಮಾಡಿದ್ರು, ಸ್ಕ್ವಾಡ್ನವ್ರಿಗೆ, ಯಾಕಂದ್ರೆ ಸ್ಥಳೀಯ ಫಾರೆಸ್ಟ್ರು ಮತ್ತೆ ಗಾರ್ಡ್ ಹೆಸರನ್ನೆಲ್ಲ ಹಾಕ್ಬಿಟ್ಟು ಮೂಕರ್ಜಿ ಬರೆದ್ರು. ಸ್ಥಳೀಯ ಅಧಿಕಾರಿಗಳು ಇವ್ರಿಗೆ ರೈತಿಗೆ ಸಪೋರ್ಟ್ ಇದ್ದಾರೆ ಅಂತೇಳಿ ಅವರು ಶಿವಮೊಗ್ಗ ಸ್ಕ್ವಾಡಿಗೆ ರೆಫರ್ ಮಾಡಿದ್ರು. ಇದೇನಿದೆ ಅಂತದ್ದು ಸ್ಥಳ ಪರಿಶೀಲನೆ ಮಾಡಿ ರೆಫರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಬಂದ್ರು. ಹೌದು, ಅರಣ್ಯ ಭೂಮಿ, ಅರಣ್ಯ ಭೂಮಿ, ಒತ್ತುವರಿ ಹೊಸದಾಗೆಲ್ಲ ಮಾಡ್ತಾ ಇದ್ದಾರೆ, ಆಯ್ತು ಇದು ಮಾಡಬೇಕು ಅಂತ ಅಂದ್ರು. ನಾನು ಕೊನೆಗೆ ನನಗೆ ಮಾಹಿತಿ ಬಂತು. ನಾನು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ನಿಂದೇನಿದೆ ನೀನು ಕೊಟ್ಟು ಬಾ, ನಾವು ಭಾಳ ವರ್ಷದಿಂದ ಮಾಡ್ತಾ ಇದ್ವಿ. ಹೌದು, ಭಾಳ ವರ್ಷದಿಂದ ದನ ಕಟ್ಟೋದು ಮಾಡೋದು. ಈಗಲೂ ನೂರಾರು ಜನರು ಮನೆ ಹಿತ್ತಲಲ್ಲಿ ನೋಡಿದ್ರೆ ಅರಣ್ಯ ಥರನೇ ಇರುತ್ತೆ. ಅದು ಸಹಜವಾಗಿ ಹಿತ್ತಲು ತೋಟ ಈ ಥರ ಮಾಡ್ಕೊಂಡಿರ್ತಕ್ಕಂಥದ್ದು. ಹೌದು, ಭಾಳ ವರ್ಷದಿಂದ ನಾವು ದನ ಸಾಕಂಥದ್ದು, ಎಮ್ಮೆ ಕಟ್ಟಂಥದ್ದು ಅದೇ ಜಾಗ. ನಾವು ಹಿಂಗೆ ಇಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಅಂತೇಳಿ ಒರಿಜಿನಾಲಿಟಿ ಏನಿದೆ ಅದನ್ನ ಹೇಳಿಕೆ ಕೊಟ್ಟು ಬಂದ್ವಿ. ಹೇಳಿಕೆನ ಕೊಟ್ಟು ಆಯ್ತು ಬಿಡಿ ಅಂತಂದ್ರೆ ಅಲ್ಲಿ ಕ್ಲೋಸ್. ಆದರೆ ಅಧಿಕಾರಿಗಳದ್ದು ತಮಗೆ ಗೊತ್ತೇ ಇರುತ್ತೆ, ಮೇಲ್ಗಡೆಯಿಂದ ಅವ್ರಿಗೆ ನೋಟಿಸು ಮತ್ತೊಂದು ಹಿಂಗೆ ಒತ್ತುವರಿ ಆಗಿದೆ ಅಂತೆ, ತೆರವು ಯಾಕೆ ಮಾಡಿಲ್ಲ ಅಂತ. ಈ ಥರದ್ದೆಲ್ಲ ನಡೆದಾಗ ಸಹಜವಾಗಿ ಆ ಮಹಿಳಾ ಅಧಿಕಾರಿ ಏನು ಮಾಡಿದಾಳೆ, ಅದು ಮೇಲಾಧಿಕಾರಿಗಳಿಗೆ ಯಾರಿಗೂ ಇನ್ಫಾರ್ಮ್ ಮಾಡದೆ ಕೆಳ ಹಂತದ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಅಡಿಕೆ ಗಿಡನೆಲ್ಲ ಕೀಳಲಿಕ್ಕೆ ಬಂದರು ಅಂತ ಆಯ್ತು. ಬಂದರು, ಅವರು ಒಂದು 5-6 ಜನ ಸಿಬ್ಬಂದಿಗಳು ಒಂದು 100-6 ಅಡಿಕೆ ಗಿಡನ ನೆಟ್ಟಿರ್ತಕ್ಕಂಥದ್ದನ್ನ ಕಿತ್ತರು. ಅಷ್ಟರೊಳಗಡೆ ನನಗೆ ಇನ್ಫಾರ್ಮೇಶನ್ ಬಂತು. ನಾನು ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ. ವಾಪಸ್ ಹೋಗ್ಬಿಟ್ಟು ಅರಣ್ಯ ಇಲಾಖೆಯವರಿಗೂ ಏನು ಹೇಳಬೇಕು ಅದನ್ನ ಹೇಳಿಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ಬಿಟ್ಟು ಅದೇ ಸ್ಥಳದಲ್ಲಿ ನಿಂತ್ಕೊಂಡು ನಮ್ಮನೆಯಿಂದನೇ ಗುದ್ಲಿ ಪಿಕಾಸಿ ಎಲ್ಲ ತಂದ್ಕೊಂಡು ಮತ್ತೆ ವಾಪಸ್ ಎಲ್ಲ 100-6 ಅಡಿಕೆ ಗಿಡಗಳನ್ನ ನೆಟ್ಟು ವಾಪಸ್ ಬೇಲಿ ಕಟ್ಟಿ ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡ ಚೇತನ್ ರಾಜ್ ಕಣ್ಣೂರೆ, ಬಿಜೆಪಿಯವರು ಅಲ್ಲ. ಇದು ಇಷ್ಟು ಕತೆ.